ಹಾಯ್ ಹಲೋ ನಮಸ್ತೆ ಕಪ್ಪತ್ಗಿರಿ ನ್ಯೂಸ್ಗೆ ಸ್ವಾಗತ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕಪ್ಪತ್ಗಿರಿ ನ್ಯೂಸ್. ಇವತ್ತು ಭೂಮಿ ಸಾಯ್ತಾ ಇದೆ ಎಂಬ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಟುಡೇ ವಿ ಆರ್ ಹಿಯರ್ ಟು ಸ್ಪೀಕ್ ಆನ್ ದ ಟಾಪಿಕ್ ದ ಎಂಡ್ ಆಫ್ ದಿ ಅರ್ತ್. ಆ ಭೂಮಿ ಸಾಯುವ ವಿಷಯವಾಗಿ ಮೊದಲನೇ ಅಧ್ಯಾಯವನ್ನು ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಚಾಪ್ಟರ್ ಆಫ್ ದಿ ಎಂಡ್ ಆಫ್ ದಿ ಅರ್ತ್. ಇವತ್ತು ಸನಾತನ ಧರ್ಮ ಗ್ರಂಥಗಳ ಆಧಾರವಾಗಿ ಮಾತಾಡ್ತಾ ಇದ್ದೇನೆ. So today we are going to speak on this according to the Sanatana Dharma. ಸೊ ಸನಾತನ ಧರ್ಮದ ವಿಷ್ಣು ಪುರಾಣ ಏನು ಹೇಳ್ತದೆ ಎಂಬುದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. So in Sanatana Dharma, according to Vishnu Purana, what is the base of this? Let us see. ಸೊ ಸನಾತನ ಧರ್ಮದಲ್ಲಿರುವಂಥ 18 ಪುರಾಣಗಳು, 4 ವೇದಗಳು, 1 ಭಗವದ್ಗೀತೆ, 1 ರಾಮಾಯಣ. So according to Sanatana Dharma, there are 18 Puranas, 4 Vedas, 1 Bhagavad Gita, 1 Ramayana. ಮತ್ತು ಇದರ ಈ ವಿಷಯದಲ್ಲಿ ಭೂಮಿ ಸಾಯುವಂಥದ್ದು ಸ್ಪಷ್ಟವಾಗಿದೆ. And in this there is clear definition of the end of the earth. ಸೊ ಭೂಮಿ ಸಾಯುವಂಥ ವಿಷಯವನ್ನು ನಾವು ತಿಳ್ಕೊಳ್ಳೇಬೇಕು. So we should understand the concept of the end of the earth. ಸೊ ನಿಜವಾಗ್ಲೂ ಇವತ್ತು ಭೂಮಿ ಸಾಯ್ತಾ ಇದೆ ಎಂಬ ವಿಷಯವನ್ನು ಮಾತನಾಡುವಾಗ ಎಲ್ಲರಿಗೂ ಕೂಡ ಕುತೂಹಲವಾಗಬಹುದು. So today when we are speaking on this topic of the end of the earth, there may be confusions and excitement in everybody. ಸೊ ನಾವು ತೆಗೆದುಕೊಳ್ಳುವಂಥ ಪ್ರತಿ ಒಂದೊಂದು ವಸ್ತುವಿಗೆ ಎಕ್ಸ್ಪೈರಿ ಡೇಟ್ ಇದೆ. So anything that we buy has its own expiry date. ಸೊ ಮನುಷ್ಯನಿಗೂ ಕೂಡ ಎಕ್ಸ್ಪೈರಿ ಡೇಟ್ ಇದೆ. So likewise even human have their own expiry date. ಸೊ ಅದೇ ರೀತಿಯಾಗಿ ಭೂಮಿಗೂ ಆಕಾಶಕ್ಕೂ ಸೂರ್ಯ ಚಂದ್ರನಿಗೂ ಕೂಡ ಎಕ್ಸ್ಪೈರಿ ಡೇಟ್ ಇದೆ. So likewise this earth, the sun, the moon, even they have their own expiry date. ಸೊ ಇಲ್ಲಿ ವಿಷ್ಣು ಪುರಾಣವನ್ನು ನಾವು ಗಮನಿಸುವಾಗ ವಿಷ್ಣು ಪುರಾಣದಲ್ಲಿ ನಾವು ನೋಡ್ತೇವೆ. So when we talk about Vishnu Purana, we seen that ಅರಣ್ಯವೆಲ್ಲ ಬೋಳಾಗ್ತದೆ. so the forest will be barren, ಭೂಮಿ ಬಿಸಿ ಆಗ್ತದೆ, the earth will be hot, ನೀರು ಒಣಗಿ ಹೋಗ್ತದೆ, the water will dry up, ಮತ್ತು ಮನುಷ್ಯನಿಗೆ ಒಂದು ತೊಟ್ಟು ನೀರು ಕೂಡ ಕುಡಿಲಿಕ್ಕೆ ಸಿಗಲ್ಲ. and human will not have even a drop of water to drink. ಸೊ ನಿಜವಾಗ್ಲೂ ಇದು ಅತ್ಯಂತ ಖೇದಕರವಾದ ವಿಷಯ ಕೆಲವು ಜನಕ್ಕೆ, ಆದರೆ ಇದೇ ಅಂತಿಮವಾದ ಸತ್ಯ. So for some people it's the most horrifying thing, but this is the ultimate truth. ಸೊ ಇಲ್ಲಿ ವಿಷ್ಣು ಪುರಾಣ ಈ ಭೂಮಿ ಸಾಯುವುದಕ್ಕಿಂತ ಮುಂಚೆ ಏನು ಆಗ್ತದೆ ಎಂಬುದಾಗಿ ಹೇಳಿದೆ. So in Vishnu Purana we see that before the end of the earth, what are the incidents that will happen. ಸೊ ಇಲ್ಲಿ ನಾವು ನೋಡ್ತೇವೆ ಕಲಿಯುಗದಲ್ಲಿ ಜನ ಬಿಡಿಕಾಸಿಗೂ ಕೂಡ ಮೋಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. So we see in this that in Kali Yuga, even for a rupee, people will not hesitate to go to any extent. ಸೊ ಒಂದು ವಸ್ತುವಿಗಾಗಿ ಜನ ಏನ್ ಬೇಕಾದರೂ ಮಾಡಬಹುದು. So to get or to find one thing, people can go to any extent. ಸೊ ಆ ಒಂದು ವಸ್ತು ಏನಪ್ಪಾ ಅಂತ ಹೇಳಿದ್ರೆ ಕೇವಲ 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 ಸಂಪತ್ತು. So the only one thing that people can go to any extent to find it is wealth. ಸಂಪತ್ತು Amount. ಸೊ ಇಲ್ಲಿ ಹೇಗಂತ ಹೇಳಿದ್ರೆ ವಿಷ್ಣು ಪುರಾಣ ಹೀಗೆ ಹೇಳ್ತದೆ, ಗಂಡ ಹೆಂಡತಿಯ ಮಧ್ಯದ ಸಂಬಂಧವು ಕೂಡ ಕೇವಲ ಹಣದಲ್ಲಿ ಅಳೆಯಲಾಗ್ತದೆ. So in Vishnu Purana it is written that even a husband and wife relationship depends on the wealth and economy they have earned. ಹೆಣ್ಣು ಅಥವಾ ಗಂಡು ಕೇವಲ ಹಣದ ಅಳತೆಯಲ್ಲಿ ತಮ್ಮ ಜೀವನವನ್ನು ಮುನ್ನಡೆಸ್ತಾರೆ. So a boy or a girl will go through his life or lead his life only on the basis of money. ಮನುಷ್ಯನ ಮಧ್ಯದಲ್ಲಿ ಸಂಬಂಧಗಳಿಗೆ ಯಾವುದೇ ರೀತಿಯಾದ ಬೆಲೆ ಇರುವುದಿಲ್ಲ. There is no value for any relationship between two people. ಕೇವಲ ಸಂಪತ್ತು ಸಂಪತ್ತು ಸಂಪತ್ತು. So there is only money, money and money. ಅಂತ್ಯ ಕಾಲದಲ್ಲಿ ನಾವು ನೋಡ್ತೇವೆ ಕಳ್ಳನು ರಾಜನಾಗ್ತಾನೆ, ರಾಜನು ಕಳ್ಳನಾಗ್ತಾನೆ. So at the end of the time we can see in this that the king will become a robber and the robber will sit on the throne. ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ಗಲ್ಲಿಗಳಲ್ಲಿಯೂ ಕೂಡ ಕಳ್ಳರ ಸಂತೆಯಾಗಿ ಹೋಗಿದೆ. So in this one Decca we see that every place or every corner has its own robber. ಸೊ ಇಲ್ಲಿ ರಾಜ ಅಂತ ಹೇಳಿದರೆ So when we speak of the king, ರಾಜ ವಿಷ್ಣುವರ್ಧನ ಅಂತ ಅನ್ಕೋಬೇಡಿ ಅಥವಾ ರಾಜ ಟಿಪ್ಪು ಸುಲ್ತಾನ್ ಅಂತ ಅನ್ಕೋಬೇಡಿ. so it's not that we are referring to Raja Vishnuvardhana or Tipu Sultan. ಸೊ ಇವತ್ತು ರಾಜ ಅಂತ ಹೇಳಿದ್ರೆ ಜನರನ್ನ ಆಳುವಂತವನೇ ರಾಜ. So in this era, Raja means the one who is governing the people.
ಸೊ ಇವತ್ತು ನೀವು ಗ್ರಾಮ ಪಂಚಾಯತಿದಲ್ಲಿ ನೋಡಿದಾಗಲೂ ಕೂಡ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾನೆ. So when we go to a village and we see a gram panchayat, even there is a member in that. ಸೊ ಆ ಗ್ರಾಮ ಪಂಚಾಯತಿ ಮೆಂಬರು ಆತನ ವ್ಯಾಪ್ತಿಯ ಜನರನ್ನ ಆಳ್ತಾ ಇರ್ತಾನೆ. So the gram panchayat member or the head of the gram panchayat is the ruler of the people there. ಸೊ ಅದೇ ರೀತಿಯಾಗಿ ನೀವು ಪಟ್ಟಣ ಪಂಚಾಯತಿಯನ್ನ ನೋಡಿ ಅಥವಾ ಮುನ್ಸಿಪಾಲಿಟಿಯನ್ನು ನೋಡಿ. So when we go to bigger cities, there is municipality. ಸೊ ಅದೇ ರೀತಿಯಾಗಿ ವಿಧಾನಸಭೆಯನ್ನು ನೋಡಿ ಅಥವಾ ಲೋಕಸಭೆಯನ್ನು ನೋಡಿ. And there are also Vidhan Sabha and Lok Sabha. ಸೊ ಇವತ್ತಿನ ಕಾಲಕ್ಕೆ ರಾಜ್ಯ ಅಂತ ಹೇಳಿದ್ರೆ ರಾಜಕಾರಣಿ. So in today's this one, when we think of the name king, it comes to our politicians. ಸೊ ಆಗ ರಾಜನು ದೇಶವನ್ನು ಆಳ್ತಾ ಇದ್ದ. So in that decade, the king was the ruler. ಸೊ ಇವತ್ತಿನ ಲೆಕ್ಕದಲ್ಲಿ ಈ ರಾಜಕೀಯ ವ್ಯಕ್ತಿಯು ಜನರನ್ನ ಆಳ್ತಾ ಇದ್ದಾನೆ. So in today's era, we can say that the politician is the king. ಸಂವಿಧಾನವನ್ನು ನೋಡುವಾಗ ಜನಪ್ರತಿನಿಧಿ ಎಂಬುವನು ಜನಸೇವಕ. So when we see democracy, the politician is a public servant. ಸೊ ಆದರೆ ನಿಜವಾಗಿಯೂ ಕೂಡ ಆತನು ಜನ ಸೇವೆ ಮಾಡ್ತಾ ಇಲ್ಲ, ಜನ ಭಕ್ಷಣೆ ಮಾಡ್ತಾ ಇಲ್ಲ. But what is going on nowadays is that he is never the servant for the public, but he is ruling over them. ಸೊ ಅದಕ್ಕೋಸ್ಕರವಾಗಿ ಇಲ್ಲಿ ವಿಷ್ಣು ಪುರಾಣದಲ್ಲಿ ನಾವು ನೋಡ್ತೇವೆ, ಕಳ್ಳನು ರಾಜನಾಗ್ತಾನೆ, ರಾಜನು ಕಳ್ಳನಾಗ್ತಾನೆ. So it's already written in Vishnu Purana that the thief will become the king and the king will become a thief. ಸೊ ಮನುಷ್ಯನ ಪಾಪ ಕರ್ಮಗಳು, ಮನುಷ್ಯನ ಗುಣಗಳು ಯಾವ ರೀತಿಯಾಗಿ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ, so when it comes to karma, that sins and the mistakes of a person will turn into ಟೋಟಲಿ ಸಂಪೂರ್ಣವಾಗಿ ಮನುಷ್ಯ ಪಾಪಮಯವಾಗ್ತಾನೆ. so he will be fallen totally into the sinful matters. ಸೊ ಈ ಭೂಮಿಯಲ್ಲಿ ಪಾಪ ಅತಿ ಹೆಚ್ಚಾಗ್ತದೆ. So when on earth the sin is at its highest, ವಿಷ್ಣು ಪುರಾಣದಲ್ಲಿ ನಾವು ನೋಡ್ತೇವೆ, in Vishnu Purana we can see ಇಂತಹ ಸಮಯದಲ್ಲಿ, at such time, ಯಾವ ಸಮಯದಲ್ಲಿ ಭೂಮಿಯಲ್ಲಿ ಪಾಪ ತುಂಬಿ ಹೋಗ್ತದೋ, at the time when the earth is filled with sins, ಯಾವ ಸಮಯದಲ್ಲಿ ಈ ಕಲಿಯುಗದಲ್ಲಿ ಪಾಪ ಅತಿ ಹೆಚ್ಚಾಗ್ತದೋ, at the time when this Kali Yuga is filled with full of sins, ಆ ಸಮಯದಲ್ಲಿ ನಾವು ವಿಷ್ಣು ಪುರಾಣದಲ್ಲಿ ನೋಡ್ತೇವೆ, at that time we see in Vishnu Purana, ಮನುಷ್ಯನ ಪಾಪ ಕರ್ಮಗಳ ಪ್ರಭಾವವು ಅತಿರೇಕಕ್ಕೆ ಇರಿದಾಗ, so when the sins of the person reaches to the highest peak, ಸೂರ್ಯನು ಸ್ವತಃ 7 ಸೂರ್ಯನ ಶಾಖವನ್ನು ಪಡೆದುಕೊಳ್ತಾನೆ. so the sun will give its heat to the 7 times more. ಸೊ ಯಾವ ರೀತಿಯಾಗಿ ಸೂರ್ಯನ ಪ್ರಕಾಶ ಆಗ್ತದೆ ಅಂತ ಹೇಳಿದ್ರೆ, So when it comes that even when we are today when the sun it gives little heat, we feel so tired. If you imagine, it goes to 7 times more. ಸೊ 7 ಸೂರ್ಯನ ಪ್ರಕಾಶದಿಂದ ಮನುಷ್ಯನ ನೆತ್ತಿ ಬಿಸಿಲಿನಿಂದ ಸುಡ್ತದೆ. So when it comes at the 7 times more of heat a person will get, human's head will burn out. ಸೊ ಭೂಮಿಯ ನೀರು ಸಂಪೂರ್ಣವಾಗಿ ಬತ್ತಿ ಹೋಗ್ತದೆ. The water on earth will dry up. ಭೂಮಿಯು ತಾಮ್ರದಂತೆ ಕಾಣ್ತದೆ. The earth will look like a heated up round bowl of metal. ಮಳೆ ನಿಂತು ಹೋಗ್ತದೆ. There is no rain. ನೀರಿಲ್ಲದೆ ಮನುಷ್ಯ ತತ್ತರಿಸ್ತಾನೆ. There is no water to drink. ಕೇವಲ ಮನುಷ್ಯನಲ್ಲ, ಕಾಡು ಪ್ರಾಣಿಗಳಿಗೂ ಕೂಡ ನೀರು ಸಿಗಲ್ಲ. Not even humans, but the animals on this earth also will thirst. ನೀರಿಲ್ಲದೆ ಸಮುದ್ರದ ಮೀನುಗಳು ಒದ್ದಾಡಿ ಹೋಗ್ತವೆ. So without water, even the sea animals will die. ಕಾಡಿನಲ್ಲಿ ಪ್ರಾಣಿಗಳಿಗೆ ನೀರು ಸಿಗದೆ ಪ್ರಾಣಿಗಳೆಲ್ಲ ನಾಡಿಗೆ ಬಂದ್ಬಿಡ್ತದೆ. So when there is no water in the forest, the animals, wild animals will come to the cities. ಸೊ ಎಷ್ಟೋ ಜನ ಪ್ರಾಣಿಗಳಿಂದ ಬಲಿಯಾಗ್ತಾರೆ. So the people will be killed by the animals. ಕೆಲವೊಂದು ಜನ ನೀರಿನ ದಾಹಕ್ಕೆ ಬಲಿಯಾಗ್ತಾರೆ. So some people will die of thirst. ನೀರಿಲ್ಲದೆ ಯಾವುದು ಬೆಳೆಯುವುದಿಲ್ಲ. Without water, nothing is there. ಸಂಪೂರ್ಣವಾಗಿ ಒಣಗಿ ಹೋಗ್ತದೆ. Everything will dry up. ಯಾವ ರೀತಿಯಾಗಿ ಒಣಗಿ ಹೋಗ್ತದೆ ಅಂತ ಹೇಳಿದ್ರೆ ನಾವಿಲ್ಲಿ ವಿಷ್ಣು ಪುರಾಣದಲ್ಲಿ ನೋಡ್ತೇವೆ, ಭೂಮಿಯು ತಾಮ್ರದಂತಾಗ್ತದೆ. So to the extent that we see in this Vishnu Purana, the earth will look like a heated up metal ball. ಸೊ ನೀವು ಒಂದು ಕೆಲಸ ಮಾಡಿ, ಮನೆಯಲ್ಲಿರುವಂಥ ತಾಮ್ರದ ಲೋಟನ ತೆಗೆದುಕೊಂಡು, So people, when you are at home, take a metal bowl in your hand. ಸೊ ನಿಮ್ಮ ಮನೆಯ ಗ್ಯಾಸಿನ ಮೇಲೆ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಅದನ್ನು ಬಿಸಿ ಮಾಡಲಿಕ್ಕೆ ಹೇಳಿ. Keep that on the gas stove and put it on.
ಸೊ ಆ ತಾಮ್ರದ ಚರಿಗೆ ಎಷ್ಟು ಕೆಂಪಗಾಗ್ತದೆ. ಓ, So you can see when that metal bowl is heating up and it becomes red. ಅದೇ ರೀತಿಯಾಗಿ ನಾವು ವಿಷ್ಣು ಪುರಾಣದಲ್ಲಿ ನೋಡ್ತೇವೆ ಈ ಭೂಮಿಯು ಆಗ್ತದೆ. So the same thing will happen when we see in Vishnu Purana, the earth will heat up. ಯಾವ ರೀತಿಯಾಗಿ ಆ ತಾಮ್ರದ ಚರಿಗೆಯನ್ನು ಬಿಸಿ ಮಾಡಿದ ತಾಮ್ರದ ಚರಿಗೆಯನ್ನು ನಾವು ಮುಟ್ಲಿಕ್ಕೆ ಆಗಲ್ಲವೋ, So when we can't hold a heated up metal bowl at home, ಸೊ ಅದೇ ರೀತಿಯಾಗಿ ಆ ಸಮಯದಲ್ಲಿ ಈ ಭೂಮಿಯ ಮೇಲೆ ಮನುಷ್ಯನಿಗೆ ನಿಲ್ಲಲಿಕ್ಕೆ ಆಗಲ್ಲ. how can a human person stand on this earth when it's completely heated ಸೊ up? ಯಾಕಂದ್ರೆ ಅದು ಕಲ್ಕಿಯ ಆಗಮನಕ್ಕೆ ಅತಿ ಸಮೀಪವಾದ ಸಮಯ. So that is the thing when Kalki is coming back on earth. ಭೂಮಿಯ ಮೇಲೆ ಮೋಸ, ಹಿಂಸಾಚಾರ, ಕೊಲೆ, ಸುಳ್ಳು, ದರೋಡೆ ಹೆಚ್ಚಾಗ್ತದೆ. So when sins like thief, robbery and other many more big sins go up, ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವರಾಗಿ ಆಗ್ತಾರೆ. a person will kill another person, ಒಬ್ಬ ಮನುಷ್ಯ ಮತ್ತೊಬ್ಬನನ್ನ ಕೊಲ್ತಾನೆ. murders will happen, ಒಂದು ಪ್ರಾಂತ್ಯ ಮತ್ತೊಂದು ಪ್ರಾಂತ್ಯದ ಮೇಲೆ ಯುದ್ಧ ಮಾಡ್ತದೆ. people from one place to other place fight with each other. ಮನುಷ್ಯನ ಸಂಪೂರ್ಣವಾದ ಮನಸ್ಸು ಕೇವಲ ಸಂಪತ್ತಿನ ಮೇಲೆ ಹೋಗ್ತದೆ. So man is completely concentrated on earning wealth. ಸಂಪೂರ್ಣವಾಗಿ ಮನುಷ್ಯ ಪಾಪಮಯವಾಗ್ತಾನೆ. So he's completely inside the bondage of sin. ಅಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ. There's no value for ಅಲ್ಲಿ relationship. ಗಂಡು ಹೆಣ್ಣಿನ ಭೇದವೂ ಇಲ್ಲ. There is no difference between ಸೊ boy ಯಾವ and girl. ರೀತಿಯಾಗಂತ ಹೇಳಿದ್ರೆ ಗಂಡು ಗಂಡಿನೊಂದಿಗೆ ಸಮಾಗಮವನ್ನ ಮಾಡ್ತಾನೆ. So it's the time when the boy and boy will have their mates together. ಸೊ ಅದಕ್ಕೋಸ್ಕರವಾಗಿ ಆ ದಿನ ಅತ್ಯಂತ ಭಯಂಕರವಾದ ದಿನವಾಗಿದೆ. So that is the day which is very horrible. ಅಲ್ಲಿ ಯಾವುದೇ ರೀತಿಯಾದಂತ ಸಂಬಂಧಗಳಿಲ್ಲ. There is no relationships here. ಯಾಕೆಂದ್ರೆ ಮನುಷ್ಯನು ಸಂಪೂರ್ಣವಾಗಿ ಪಾಪಿಯಾಗಿ ಹೋಗ್ಬಿಟ್ಟಿದ್ದಾನೆ. Man has become completely sinner. ಇವತ್ತು ಕೂಡ ನಾವು ನೋಡ್ತೇವೆ ಅಣ್ಣ ತಂಗಿಯ ಮಧ್ಯ ಅಥವಾ ತಂದೆ ಮಗಳ ಮಧ್ಯ. Even today in this era we see that even a brother and sister or a father and daughter are in relationship. ಇವತ್ತು ನಾವು ಮತ್ತೆ ನೋಡ್ತೇವೆ ಗಂಡು ಗಂಡಿನ ಮಧ್ಯ. So a man and a man are in relationship. ಇವತ್ತು ನಾವು ನೋಡ್ತೇವೆ ಇದ್ದಾವೆ ಎಲ್ಲವೂ ಒಣಗ್ತಾ ಇದೆ. So here we see outside world that everything is drying up. ಮೊದಲೆಲ್ಲ ನಾವು ಮಳೆಗಳನ್ನ ಕಾಲಗಳ ರೂಪದಲ್ಲಿ ಎಣಿಸ್ತಾ ಇದ್ವಿ. So when we see that before in past time we used to see that we used to count the seasons. ಆದ್ರೆ ಈಗ ಕಾಲವೇ ಇಲ್ಲದ ಮಳೆ ಆಗ್ತಾ ಇದೆ. So now there is no season for rain or sunlight or anything. ಸೊ ಆ ಕಾಲಕ್ಕೆ ತಕ್ಕಂಗೆ ಮಳೆ ಆದರೆ ಅದು ಬೆಳೆ ಸಮೃದ್ಧಿಯಾಗಿ ಬರ್ತದೆ. So when the climate changes according to its own time, there is prosperity. ಸೊ ಈ ರೀತಿಯಾಗಿ ಕಾಲವಿಲ್ಲದ ಮಳೆ ಬಂದಾಗ ಎಲ್ಲ ಬೆಳೆಗಳು ಹಾಳಾಗಿ ಹೋಗ್ತವೆ. So when there is untimed rain everywhere, there is no crops. ಇವತ್ತು ಮನುಷ್ಯನಿಗೆ ಆಕ್ಸಿಜನ್ ಇಲ್ಲ. Today there is scarcity of oxygen. ಆಕ್ಸಿಜನ್ ಸಲುವಾಗಿ ಮನುಷ್ಯ ಒದ್ದಾಡ್ತಾ ಇದ್ದಾನೆ. So to get oxygen, people are striving everywhere. ನನ್ನ ದೇವರಾದ ವಿಷ್ಣು ರೂಪಿಸಿದಂತ ಆಕ್ಸಿಜನ್ ಜನಕ್ಕೆ ಇಲ್ಲ. So the Lord Vishnu has created oxygen, people are not getting that. ಇವತ್ತು ಮನುಷ್ಯನು ಸೃಷ್ಟಿಸಿದ ಆಕ್ಸಿಜನ್ ಅನ್ನು ಹಾಕೊಂಡು ಬದುಕುವ ಪ್ರಯತ್ನ ಮಾಡ್ತಾ So ಇದ್ದಾರೆ. artificial oxygen that is created by a human being, people are putting it on and living. ಒಂದು ತಿಳ್ಕೊಳ್ಳಿ, ಭೂಮಿ ನಾಶವಾಗ್ತಾ ಇದೆ. So the final thing is the earth is going to end. ಇದನ್ನ ನಾನು ಹೇಳ್ತಾ ಇಲ್ಲ, This is not we are telling. ನೀವು ನನ್ನನ್ನ ನಂಬೇಡಿ. Don't listen to us. ನಾನು ಸುಳ್ಳು ಹೇಳಬಹುದು. Okay, we can say lies also. ನಾನು ಸುಮ್ಮನೆ ಬಂಡೆಲ್ಲ ಬಜಾಯಿ ಬಿಡಬಹುದು. So we can just spread rumors. ಆದರೆ But ವಿಷ್ಣು ಪುರಾಣ ನನ್ನ ಹಾಗಲ್ಲ. Vishnu Purana is not like me. ನಾನು ಸುಳ್ಳು ಹೇಳ್ತಾನೆ, I may say lies. ಬಟ್ ವಿಷ್ಣು ಪುರಾಣ ಸುಳ್ಳು ಹೇಳೋದಲ್ಲ. Vishnu Purana will not say lies. ವಿಷ್ಣು ಪುರಾಣವನ್ನ ನೀವು ಓದಿ ನೋಡಿದಾಗ When you read Vishnu Purana, ಆ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಭೂಮಿ ನಾಶವಾಗ್ತದೆ. there is exact definition that earth is going to end. ಯಾವಾಗ ನಾಶವಾಗ್ತದೆ ಅಂತ ಹೇಳಿದ್ರೆ ಭೂಮಿಯಲ್ಲಿ ಪಾಪಗಳು ಹೆಚ್ಚಾದಾಗ. So you may ask that when the earth is going to end, that moment when the sins are becoming more on this earth. ಸೊ ಅದೇ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ವಾಕ್ಯ ಏನಪ್ಪಾ ಅಂತ ಹೇಳಿದ್ರೆ, So when we see that Lord Krishna says, ಭೂಮಿಯಲ್ಲಿ ಪಾಪಗಳು ಯಾವಾಗ ಹೆಚ್ಚಾಗತ್ತೋ ಅವಾಗ ನಾನು ಭೂಮಿಯಲ್ಲಿ ಅವತರಿಸ್ತೇನೆ. so Lord Krishna says, whenever there is the more of sin on this earth, on this world, I will come back again. ಸೊ ಅದೇ ರೀತಿಯಾಗಿ ನೀವು ನಂಬುವಂತ ಅತಿ ಭಯಂಕರವಾದ ಸತ್ಯ ಅಂದ್ರೆ ಕಲ್ಕಿಯ ಮತ್ತೊಮ್ಮೆ ಬರುವುದು. So this is the biggest truth that is revealed and the coming back of Kalki. ಸೊ ಕಲ್ಕಿ ಭಗವಾನ ಬರುವಂತ ಸಮಯ ಅತಿ ಸಮೀಪವಾಗಿದೆ.
So Kalki is coming back and the time is very soon. ಸೊ ಆ ಸಮಯ ಯಾವಾಗ ಆಗ್ತದೆ ಅಂತ ನೀವು ಕೇಳಬಹುದು. So you may have a question that when is that time? ಸೊ ಕಲ್ಕಿ ನಾಳೆ ಬರಬಹುದಾ, So Kalki may come tomorrow ಅಥವಾ ಕಲ್ಕಿ ನಾಡಿದ್ದು ಬರಬಹುದಾ? or day after tomorrow. ಹಾಗಾದ್ರೆ ಕಲ್ಕಿ ಯಾವಾಗ ಬರಬಹುದು? So when will Kalki come? ಸೊ ಆ ಯುಗದ ಅಂತ್ಯಕ್ಕೆ ಬರ್ತಾನೆ. So Kalki will come at the end day of this earth. ಹಾಗಾದ್ರೆ ಕಲಿಯುಗದ ಅಂತ್ಯ ನಿಜವಾಗ್ಲೂ ಆಗ್ತದ ಅನ್ನೋ ಪ್ರಶ್ನೆ ಕೂಡ ನಿಮಗಿದೆ. So you may be asking, will there be the end of the world? ಸೊ ಇಲ್ಲಿ ನಾವು ನೋಡ್ತೇವೆ ಭವಿಷ್ಯ ಪುರಾಣದಲ್ಲಿ So when we see in Bhavishya Purana, ವೇದಗಳ ಪ್ರಕಾರ ಕಲಿಯುಗದ ಆಯಸ್ಸು, so according to Vedas, the lifespan of Kali-yuga. ಸೊ ಇಲ್ಲಿ ಒಂದು ಸತ್ಯಯುಗ ಮುಗಿದು ಹೋಗಿದೆ. So one Satya-yuga is already passed away. ತ್ರೇತಾಯುಗವು ಕೂಡ ಮುಗಿದು ಹೋಗಿದೆ. Treta-yuga also passed away. ದ್ವಾಪರ ಯುಗವು ಮುಗಿದು ಹೋಗಿದೆ. So Dwapara-yuga also is passed away. ಈಗ ನಾವು ಕಲಿಯುಗದಲ್ಲಿ ಇದ್ದೇವೆ. So now what we are living is Kali-yuga. ಸೊ ಈ ಕಲಿಯುಗದ ಅಂತ್ಯ ಸತಸಿದ್ಧ. So the end of Kali-yuga is 100%. ಸೊ ಅದಕ್ಕೋಸ್ಕರವಾಗಿ ಕಲ್ಕಿಯ ಅವತಾರ ತಾಳಲಿದ್ದಾನೆ. So when it comes to the end of the earth, So Kalki will come back. ಸೊ ಇಲ್ಲಿ ವಿಷ್ಣು ಪುರಾಣದ 6ನೇ ಅಧ್ಯಾಯದ 47ನೇ ವಚನದಲ್ಲಿ ನಾವು ನೋಡ್ತೇವೆ. So when it comes to Vishnu Purana 6th chapter 47 verse, ಒಂದುವೇ ವಸ್ತುವು ದೇಶ ಕಾಲ ಭಕ್ತ ಭೇದದಿಂದ ಸುಖಕ್ಕೂ ದುಃಖಕ್ಕೂ ಕಾರಣವಾಗ್ತದೆ. so one thing, like it may be a country or time or what we have on our known people, or it may be wealth, or it may be anything that we are possessive towards us will be the reason. ಸೊ ಆ ವಸ್ತು ಯಾವುದು? So what is that thing? ನಾವು ಯಾವುದನ್ನು ಹೆಚ್ಚು ಪ್ರೀತಿಸ್ತೀವೋ ಆ ವಸ್ತುವೇ ನಮಗೆ ಮೋಹವಾಗ್ತದೆ. So the thing or a person who are we more possessive or more attached to will be the reason for this. ಸೊ ಇವತ್ತು ನಾವು ನೋಡುವಾಗ 99% ಜನ ಕೇವಲ ಹಣಕ್ಕಾಗಿ So in this era when we see 99% are only for money and money. ಸೊ ಅವ್ಯಕ್ತನಾದ ಆ ದೇವರು So the Lord, ಮತ್ತೊಮ್ಮೆ ಬರುವ ಸಮಯ ಅತಿ ಸಮೀಪವಾಗಿದೆ. so he is coming back soon. ಸೊ ವಿಷ್ಣು ಪುರಾಣದ ಬಗ್ಗೆ ಒಂದು ಸ್ವಲ್ಪ ಹೇಳೋಣ. So let's again come back to ಏನಿದೆ ಈ ವಿಷ್ಣು ಪುರಾಣದಲ್ಲಿ? what is in this ಸೊ ವಿಷ್ಣು ಪುರಾಣದಲ್ಲಿ 6 ಅಂಶಗಳು 126 ಅಧ್ಯಾಯಗಳಿವೆ. So in Vishnu Purana there are 6 chapters and 126 divisions. ಸೊ ಇಲ್ಲಿ ನೋಡುವಾಗ ಮೊದಲನೇ ಅಂಶ ಸ್ಪಷ್ಟ ವರ್ಣನೆ, So ಸೃಷ್ಟಿಯ ವರ್ಣನೆ. So when it comes to the first chapter, there is the definition of the creator. ಸೊ ವಿಷ್ಣು ಈ ಭೂಮಿ ಆಕಾಶಗಳನ್ನು ಹೇಗೆ ಸೃಷ್ಟಿಸಿದ ಎಂಬ ವಿಷಯವನ್ನು ನಾವು ಮೊದಲನೇ ಅಂಶದಲ್ಲಿ ನೋಡ್ತೇವೆ. So in the first chapter we see that how Vishnu created all the things on this earth. ಸೊ ನಾವು ಭೂಗೋಳದ ಬಗ್ಗೆ ಮಾತಾಡ್ತೇವೆ. ಭೂಗೋಳ ಈಗಿನಂತಲ್ಲ. So this is not geography that we are talking nowadays, but it's already in those times. ವಿಷ್ಣು ಪುರಾಣದ 2ನೇ ಅಂಶ ಹೇಳ್ತದೆ ಈ ಭೂಗೋಳದ ಬಗ್ಗೆ. So when it comes to the second chapter, Vishnu Purana has already spoken regarding geography. ಮತ್ತೆ ಅದೇ ವಿಷ್ಣು ಪುರಾಣದ 3ನೇ ಅಂಶ ಕರ್ತವ್ಯದ ಬಗ್ಗೆ ನೋಡ್ತೇವೆ. So when it comes to third chapter, Vishnu Purana says regarding our duties and our responsibilities. ಸೊ ಅದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಹೇಳುವುದು ನಿನ್ನ ಕರ್ಮವನ್ನು ನೀನು ಮಾಡು, ಫಲವನ್ನು ಆತನಿಗೆ ಬಿಡು. So that's why Lord Krishna says you should do your duty dutifully and the rest you should live on God. 5ನೇ ಅಂಶವನ್ನು 4ನೇ ಅಂಶವನ್ನು ನಾವು ನೋಡುವಾಗ ಅದು ಸೋಮ ವಂಶದ ಇತಿಹಾಸವನ್ನು ಹೇಳ್ತದೆ. So when we come to the 4th chapter, it says regarding the Soma Vamsha. 5ನೇ ಅಂಶವನ್ನು ನೋಡುವಾಗ ನಾಳೆ ಬರಲಿಕ್ಕಿರುವಂತ ಕಲ್ಕಿ ಮತ್ತು ಹಿಂದಿನ ಕೃಷ್ಣನ ಇತಿಹಾಸವನ್ನು ಹೇಳ್ತದೆ. So when we see on the 5th chapter, it is regarding the Krishna and the coming of Kalki again. ಸೊ 6ನೇ ಅಂಶವನ್ನ ನಾವು ಈ ಪ್ರಳಯದ ಮತ್ತು ಆ ಪ್ರಳಯ ಸ್ವರೂಪಿ ಕಲ್ಕಿಯ ಬಗ್ಗೆ ನಮಗೆ ಓದಲಿಕ್ಕೆ. So the final chapter is regarding end of the earth and the image of Kalki coming back. ಮತ್ತೆ ಈ ಕಲಿಯುಗದಲ್ಲಿ ನಾವೇನಾಗಿದ್ದೀವಿ? So in this Kali Yuga, what are we then? ಸೊ ಭೂಮಿ ಸಾಯ್ತಾ ಇದೆ ಅಂದ್ರೆ ನಾವೆಲ್ಲ ಸತ್ತು ಹೋಗ್ತೀವ? So when I say that the earth is going to end, so everybody will go and have an end. ಸೊ ಹಾಗಾದ್ರೆ ಮೋಕ್ಷ ಪಡ್ಕೊಳ್ಳೋನು ಯಾರು? So who is going to heaven? ಸೊ
ಸೊ ಇದೇ ವಿಷ್ಣು ಪುರಾಣದ 6ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ. So when we see Vishnu Purana 6th chapter and 1st verse, ಪುಣ್ಯವನ್ನ ಮಾಡಿದವನಿಗೆ ಸುಖವನ್ನ ಅನುಭವಿಸುವ. so the one who is charitable in his life will have the joy. ಭೂಭಾಗಗಳನ್ನ ಹೇಳಿ ಆಗಿದೆ. So it's already told. ಪಾಪ ಮಾಡಿದವನಿಗೆ ಯಾತನೆಯನ್ನು ಅನುಭವಿಸುವ ಭಾಗವನ್ನು ಹೇಳಿ ಆಗಿದೆ. So it's already told that the one who does the sins will have the fruit of it. ಸೊ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಇದು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಬೇಡ, ಕನ್ನಡದಲ್ಲಿ ಇರಲಿ. ನಾವು ನೋಡ್ತೇವೆ 6ನೇ ಅಧ್ಯಾಯದ 1ನೇ ವಚನದ 2 ಮತ್ತು 6ನೇ ಚರಣದಲ್ಲಿ ರವರವ, ಸೂರ್ತ, ರೋಧ, ತಾಲ, ವಿಷಚನ, ಮಹಾಜ್ಞಾನ, ತಪ್ತ, ಕುಂಭ, ಲವಣ, ವಿಲೋಹಿತ ಇಂತಹ ಅನೇಕ ಯಾವುದದು ಸ್ವರೂಪಗಳಲ್ಲಿ ನರಕ ಯಾತನೆಯನ್ನ ಆತನು ಕೊಡುವಂಥವನಾಗಿದ್ದಾನೆ. ಅಂದರೆ ಗಾಯದ ಮೇಲೆ ಲವಣವನ್ನು ಹಾಕುವಾಗ, ಲವಣ ಅಂದರೆ ಉಪ್ಪು, ಗಾಯದ ಮೇಲೆ ಆ ಉಪ್ಪನ್ನು ಹಾಕುವಾಗ ಹೇಗೆ ಉರಿತದೋ ಆ ರೀತಿ ಆದಂತಹ ಶಾಪವು ಪಾಪ ಮಾಡಿದವನಿಗೆ ಸಿಗ್ತದೆ. So when we see in all those things, like when we have an injury or a hurt and we are again rubbing it with the salt, so the intensity of pain is the thing that we are getting because of the sins. ಸೊ ಇಲ್ಲಿ ನಿಜವಾಗಲೂ ಕೂಡ ಈ ಕಲಿಯುಗದ ಅಂತ್ಯದ ಬಗ್ಗೆ ವಿಷ್ಣು ಪುರಾಣ ಅತಿ ಸ್ಪಷ್ಟವಾಗಿ ಹೇಳಿದೆ. So in Vishnu Purana it is exactly defined regarding the end of the earth. ಸೊ ನಾವಿಲ್ಲಿ ನಾನು ಮಾತಾಡ್ತಾ ಇದ್ದೀವಿ, ಸೊ ಕೆಲವೊಂದು ಜನ ಅಯ್ಯೋ ಹುಚ್ಚಿಡ್ತಿದೆ ಅಂತ ಹೇಳ್ಬೋದು. So when we are talking today, some people may say that we are crazy. ನಾವು ಕೇವಲ ವಿಷ್ಣು ಪುರಾಣದ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ. So we are not only talking only about Vishnu Purana. ವಿಷ್ಣು ಪುರಾಣ, ವೇದಗಳು, ಭಗವದ್ಗೀತೆ. So we are even taking inside the Bhagavad Gita and Vedas also. ಸೊ ಭವಿಷ್ಯತ್ ಪುರಾಣದಲ್ಲಿಯೂ ಕೂಡ ಇದೆ. So even Bhavishya Purana also has. ಅಷ್ಟೇ ಅಲ್ಲ, ನಾವು ಬೈಬಲ್ ಕುರಾನ್ಗಳ ಮೂಲಕವಾಗಿಯೂ ಕೂಡ ಭೂಮಿ ಸಾಯುವ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. Not only Puranas, but even in Bible and Quran also there is the end of the earth. ಕೇವಲ ಒಂದು 8-10 ವಿಷಯಗಳನ್ನು ನೋಡ್ಕೊಳ್ಳೋಣ. So just let's go into a simpler thing. ವಿಷ್ಣು ಪುರಾಣದಲ್ಲಿ ಬರೆಯಲ್ಪಟ್ಟಂತ ಮೊದಲ ಅಂಶ ಏನಂತ ಹೇಳಿದ್ರೆ, ಕಳ್ಳನು ರಾಜನಾಗ್ತಾನೆ, ರಾಜನು ಕಳ್ಳನಾಗ್ತಾನೆ. So the first thing in Vishnu Purana that I have defined is the robber will become the king and the king will become a robber. ಸೊ ಎರಡನೇದಾಗಿ ನಾವು ನೋಡುವಾಗ ಮನುಷ್ಯನು ತನಗೆ ಬೇಕಾದ ಹಾಗೆ ಕಾನೂನುಗಳನ್ನು ರೂಪಿಸ್ತಾನೆ. So rulers will do according to their possibility. They will do according to their comfortability. They will put on their rules. ಕೇವಲ ಹಣ, ಆಸ್ತಿ, ಸಂಪತ್ತಿನ ಮೇಲೆ ಮನುಷ್ಯ ಮುಖ್ಯತೆಯನ್ನು ಕೊಡ್ತಾನೆ. So money is the only priority. ಹೇಗಪ್ಪ ಅಂತ ಹೇಳಿದ್ರೆ, ಮನುಷ್ಯನ ಜ್ಞಾನ ಜಾಸ್ತಿ ಆಗ್ಬಿಟ್ಟು ದೇಶ ವಿದೇಶಗಳಲ್ಲಿಯೂ ಕೂಡ ತಾನು ವ್ಯಾಪಾರವನ್ನ ಮಾಡ್ತಾನೆ. So when a man's knowledge becomes more, he will go to every places apart from his own hometown. 5ನೇದಾಗಿ ನಾವು ನೋಡುವಾಗ ಕಾಡು ಪ್ರಾಣಿಗಳು ಅತ್ಯಂತ ಕ್ರೂರವಾಗಿ ಬಿಡ್ತದೆ. So the 5th thing we see that the wild animals will become more wild. 6ನೇದಾಗಿ ನೋಡುವಾಗ ಗರ್ಭದಲ್ಲಿಯೇ ಮಗುವನ್ನ ಕೊಲ್ಲಲ್ಪಡ್ತದೆ. And the 6th thing we see that the child inside the womb of the mother will be killed. 7ನೇದಾಗಿ ನೋಡುವಾಗ ಮೋಸ ವಂಚನೆಗಳು ಜಾಸ್ತಿ ಆಗ್ತದೆ. So 7th thing is there's cheating and fraud everywhere. 8ನೇದಾಗಿ ನೋಡುವಾಗ ಯಾರನ್ನು ಕೂಡ ನಂಬುವ ಸ್ಥಿತಿಯಲ್ಲಿ ಇರುವುದಿಲ್ಲ. So the 8th this one important point is we can't believe on anybody. ಇವತ್ತು ಹೇಗಿದೆ ಅಂದ್ರೆ ಬಲಗೈ ಎಡಗೈನ ನಂಬ್ತಾ ಇಲ್ಲ. So today's situation is like we can't even rely on our left or right hand. ಮೊದಲು ನಾವು ಕೇಳ್ತಾ ಇದ್ವಿ ಬಲಗೈ ಮಾಡಿದ್ದನ್ನ ಎಡಗೈಗೆ ಗೊತ್ತಾಗಬಾರ್ದು ಅಂತ. So first we used to say that what we have done in our right hand, our left hand shouldn't know. ಬಟ್ ಈಗ ಬಲಗೈ ಎಡಗೈಯನ್ನೇ ನಂಬ್ತಾ ಇಲ್ಲ. But now like even the right hand doesn't believe the left hand. 9ನೇ ವಿಷಯ ಹೀಗೆ ಹೇಳ್ತದೆ, ಜನಗಳ ಮಧ್ಯ, ದೇಶಗಳ ಮಧ್ಯ, ಮನುಷ್ಯನ ಮಧ್ಯ ಯುದ್ಧಗಳಾಗ್ತದೆ. So the 9th point is there will be war and quarrels between person, between countries and between states and continents. 10ನೇ ವಿಷಯವನ್ನು ನೋಡುವಾಗ ಎಳೆ ವಯಸ್ಸಿನ ಮಕ್ಕಳ ಸಾವು ಹೆಚ್ಚಾಗ್ತದೆ. So when we come to 10th point, the age group of the younger generation children
the death rate will be increased. ನಿಜವಾಗ್ಲೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ, ತುಂಬಾ ಯೌವನಸ್ಥ ಜನಗೆ ಸಾಯ್ತಾ ಇದ್ದಾರೆ. So today it's happening that we see that youngsters are committing suicide and death. ಎಂತಹ ಪಾಪಗಳಾಗ್ತಾ ಇದಾವ ಅಂತ ಹೇಳಿದ್ರೆ ಈ ಕಾಮುಕ ಜಗತ್ತಿಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆಗ್ತಾ ಇಲ್ಲ. And in today's world we see that these people are raping small children who are so innocent. ಮನುಷ್ಯನ ಉಪವಾಸ ಜಾಸ್ತಿ ಆಗ್ತದೆ. Mankind has more hunger. ಉಪವಾಸ ಅಂತ ಹೇಳಿದ್ರೆ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ದೇವರಿಗಾಗಿ ಉಪವಾಸ ಮಾಡೋದಲ್ಲ. So it's not the days that we fast. ಹಸಿವೆ ಆಗಿದ್ರು ಕೂಡ ಊಟಕ್ಕೆ ಗತಿ ಇರುವುದಿಲ್ಲ. So even when we are hungry, there is no source of any food for us. ವೈಶ್ಯಾವಾಟಿಕೆ ಜಾಸ್ತಿ ಆಗ್ತದೆ. There will be adultery. ವೈಶ್ಯಾವಾಟಿಕೆ ಅಂದ ತಕ್ಷಣ ಮೊದಲು ಇದ್ದಿದ್ದಿಲ್ವಾ ಅಂತ ತುಂಬಾ ಜನ ಪ್ರಶ್ನೆ. You may ask, was it not there in before? ಇವತ್ತ ವೈಶ್ಯಾವಾಟಿಕೆ ಕೇವಲ ನಿಮ್ಮ ಬೆರಳು ತುದಿಯಲ್ಲಿದೆ. So today it's in our mobile only. Just fingertips. ಗೂಗಲ್ ಅನ್ನ ಓಪನ್ ಮಾಡಿದ ತಕ್ಷಣ Just we go to Google. ವೈಶ್ಯ ನಿಮ್ಮ ಮುಂದೆ ಬಂದ್ಬಿಡ್ತಾಳೆ. So she will come in front. ಅಷ್ಟು ವೈಶ್ಯಾವಾಟಿಕೆ ವೃದ್ಧಿ ಆಗ್ಬಿಟ್ಟಿದೆ. So it's spread out everywhere. ಮುಂದಿನ ಒಂದು ಪಾಯಿಂಟ್ ಇದೆ, ನಿರುದ್ಯೋಗ ಜಾಸ್ತಿ ಆಗ್ತದೆ. So the next important point is unemployment will increase. ನಿಜವಾಗ್ಲೂ ಕೂಡ ವಿಷ್ಣು ಪುರಾಣದಲ್ಲಿ ಬರೆಯಲ್ಪಟ್ಟ ಹಾಗೇನೆ ಈ ಎಲ್ಲಾ ಘಟನೆಗಳು ನಡೀತಾ ಇದೆ. So when we see all these things, these all are happening in this era. ಮುಂದಿನ ಒಂದು ಟಿಪ್ಪಣಿ ಹೀಗೆ ಹೇಳ್ತದೆ, ರಾಜನು ಜನರ ಸೇವೆ ಮಾಡುವುದಿಲ್ಲ, ಬದಲಾಗಿ ಕೇವಲ ಟ್ಯಾಕ್ಸ್ ಅನ್ನು ವಸೂಲಿ ಮಾಡ್ತಾನೆ. So in the last thing it is said that the king will not rule the people, but he will take away everything that is from them. ಆದರೆ ಕೊನೆಯದಾಗಿ ಒಂದೇ ಒಂದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ಕುಡಿಲಿಕ್ಕೆ ಹನಿ ನೀರು ಕೂಡ ಸಿಗಲ್ಲ. And the final and unrevealed truth is there will not be a drop of water to drink. ನಿಜವಾಗ್ಲೂ ಕೂಡ ಇದು ಅತ್ಯಂತ ಖೇದಕರವಾದಂತ ವಿಷಯ. So this is the most sorrowful thing that we are coming. ಆದರೂ ಕೂಡ ಇದು ಸತ್ಯವಾದ ವಿಷಯ. But still this is the fact. ಸೊ ಹಾಗಾದ್ರೆ ಕಲ್ಕಿ ಬರುವುದು ಯಾವಾಗ? So according to this, when is Kalki going to come? ವಿಷ್ಣು ಪುರಾಣದ ಮೊದಲನೇ ಅಧ್ಯಾಯದ 3ನೇ ಚರಣ ಹೀಗೆ ಹೇಳ್ತದೆ. So in Vishnu Puran, 1st chapter, 3rd verse says, ಅದು ತನ್ನದೇ ಸಮಯವನ್ನ, ತನ್ನದೇ ಸ್ಥಳವನ್ನ ತೆಗೆದುಕೊಳ್ತದೆ. it will happen in its own time and in its own place. ಆ ಸಮಯವನ್ನ ನಿಗದಿ ಮಾಡುವುದು ಮನುಷ್ಯನಿಗೆ ಅಸಾಧ್ಯವಾಗಿದೆ. So deciding of the time is not in our hands. ಸೊ ಆ ಸಮಯ, ಆ ಸಂದರ್ಭ, ಆ ಸ್ಥಳವನ್ನ ಆತನೊಬ್ಬನೇ So ಆರಿಸುವಂತವನಾಗಿದೆ. the time, the place and the moment that has to be is decided by the Almighty. ಯಾವಾಗ ಕೃಷ್ಣನು, ಯಾವಾಗ ವಿಷ್ಣುವು, So when Krishna or Vishnu, ಆ ಕೃಷ್ಣ ಮತ್ತು ವಿಷ್ಣು ಎರಡು ಒಂದೇ. so both are one. ಈಗ ಬರುವಂತ ಕಲ್ಕಿಯು ಒಂದೇ. So even Kalki also is one. ಸೊ ಯಾವಾಗ ಆ ವಿಷ್ಣುವು ತನ್ನ ತೀರ್ಮಾನವನ್ನ ತಾನು ಓಕೆ ಅಂತ ಹೇಳ್ಕೊಳ್ತಾನೋ, So when Vishnu will decide on his own self, ಆ ಸಮಯವೇ ಅಂತಿಮವಾದ so ಸಮಯ. that is the moment, the end of the earth. ಸೊ ಗೆಳೆಯರೇ, So dear friends, ಇವತ್ತು ನಾವು ಎಂತ ಸ್ಥಿತಿಯಲ್ಲಿದ್ದೇವೆ ಗೊತ್ತಾ? so today the moment we are living, ನಾವು ಗೊತ್ತಾಗದ ರೋಗಗಳಿಗೆ ತುತ್ತಾಗ್ತಾ ಇದ್ದೇವೆ. so we are falling in bondage of unknown diseases. ಸೊ ಇವತ್ತು ಕರೋನಾ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. So when we are speaking regarding corona today, ಸೊ ನಾವು ಇವತ್ತು ಕರೋನಾ ಮಧ್ಯೆ ಬದುಕ್ತಾ ಇದ್ದೀವಿ. so we are living in between this disease. ಸೊ ಇಂತಹ ಸ್ಥಿತಿ ಹಿಂದೆ ಬಂದಿರಲಿಲ್ವಾ? So has this condition never come back in the ಬಂದಿತ್ತು. gone decades? It has already passed. ಸೊ ಒಂದಾನೊಂದು ಕಾಲದಲ್ಲಿ So once upon a time, ಕುಷ್ಠರೋಗವು ಮನುಷ್ಯನ ಶಾಪವಾಗಿತ್ತು. there was a disease called leprosy and people used to address it as a curse. ಕುಷ್ಠರೋಗಿಯನ್ನು ಊರಿನಿಂದ ಆಚೆ ಇಡ್ಲಾಗ್ತಾ ಇತ್ತು. So the person who is there has the disease of leprosy was put out of the city. ಕುಷ್ಠರೋಗಿಯನ್ನ ಮುಟ್ತಾ ಇರಲಿಲ್ಲ. So nobody was touching him. ಕುಷ್ಠರೋಗಿಯನ್ನ ಮುಟ್ಟಿದ ತಕ್ಷಣ ಆ ಕುಷ್ಠ ನಮಗೆ ಬರ್ತದೆ ಅನ್ನೋ ಭಯ ಇತ್ತು. So there was a belief that if I touch a leprosy person, even I will get it. ಸೊ ಈಗಲೂ ಕೂಡ ಅದು ಪುನರಾವರ್ತನೆ ಆಗಿದೆ. So now this is the extra version of that. ಸೊ ಕುಷ್ಠರೋಗಿಯನ್ನ ಈಗ ನಾವು ಮುಟ್ತೇವೆ, So now we are touching a leprosy person, ಆದ್ರೆ ಕರೋನಾ ಮುಟ್ಟಲ್ಲ. but we are not touching a person with ಯಾಕಂದ್ರೆ corona. ನಮಗೆ ಅದು ಅಂಟ್ಕೊಂಡ್ಬಿಡ್ತದೆ. So we are in fear that we will get it too. ಆಮೇಲೆ ರೋಗಗಳು ಅತಿ ಹೆಚ್ಚಾಗ್ತಾ ಇದೆ.
And diseases are becoming more. ಒಂದಾನೊಂದು ಕಾಲದಲ್ಲಿ ಚಿಕನ್ ಗುನ್ಯಾ ಗೊತ್ತಿರಲಿಲ್ಲ. So at one time we didn't know the word called chikungunya. ಬಟ್ ನಮಗೆ ಈಗ ಗೊತ್ತಿದೆ. But today we know. ಹೇಗಪ್ಪ ಅಂದ್ರೆ ಇಲಿದು, ಹಂದಿದು, ಪ್ಲೇಗು, ಅದು ಇದು ಎಲ್ಲವೂ ಬರ್ತದೆ. So like it's like every small animal or a rat, plague or a pig or chikungunya, everybody is getting. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಪಲ್ಯಕ್ಕೆ ಉಪಯೋಗ ಮಾಡುವ ಟಮಾಟಿದು ಕೂಡ ಗುನ್ಯಾ ಬಂದ್ಬಿಟ್ಟಿದೆ. So even it will come that one day when what you are eating tomato will also get some disease. ಸೊ ಈಗ ನಾವು ರೋಗಗಳ ಮಧ್ಯೆ ಬದುಕ್ತಾ ಇದ್ದೀವಿ. So at this moment we are living with the diseases. ಯಾಕಂದ್ರೆ ಮನುಷ್ಯನ ಪಾಪ ಜಾಸ್ತಿ ಆಗ್ತಾ ಇದೆ. Because sin is becoming more on earth. ಜನಾಂಗಗಳ ಮಧ್ಯ ಜನಾಂಗವು ಯುದ್ಧ ಮಾಡ್ತದೆ. So people are fighting with each other. ಮನುಷ್ಯನ ಮಧ್ಯ ಮನುಷ್ಯನು ಜಗಳ ಮಾಡ್ತಾನೆ. Man and man are fighting. ತಂದೆ ಮಗನನ್ನ ಕೊಲ್ತಾನೆ. Son will kill the father. ಮಗನು ತಂದೆಯನ್ನ ಕೊಲ್ತಾನೆ. Father will kill the son. ಅಣ್ಣ ತಂಗಿಯ ಮಧ್ಯ, ಅಕ್ಕ ತಂಗಿಯ ಮಧ್ಯ ಸಂಬಂಧನೇ ಇಲ್ಲ. So there will be no relationship between brother and sister. ದೇಶಗಳ ಮಧ್ಯ ಮುಸುಕು ಯುದ್ಧ ನಡೀತದೆ. So there will be fight and silent war between countries. ಸೊ ಒಂದಾನೊಂದು ಕಾಲದಲ್ಲಿ ಖಡ್ಗಗಳ ಮೂಲಕ ಯುದ್ಧ ಆಗ್ತಾ ಇತ್ತು. So once upon a time there was war with swords and this one. ಮುಂದಿನ ಕಾಲದಲ್ಲಿ ಬಾಂಬ್ಗಳ ಮೂಲಕವಾಗಿ ಯುದ್ಧ ಆಗ್ತಾ ಇತ್ತು. So some days later there was war with bombs. ಈಗ ಕೊರೋನಾ ಮೂಲಕ ಯುದ್ಧವಾಗ್ತದೆ. So now there is the biggest bomb called corona. ಇದು ಭೂಮಿಯ ಅಂತ್ಯದ ಸೂಚನೆ. So this is the prediction for the end of the earth. ಸೊ ಕೊರೋನಾ ಎಂಬುದು ಸೂಚನೆ ಅಂತ ನಾನು ಹೇಳ್ತಾ ಇಲ್ಲ. Corona is not a prediction. ಈ ಎಲ್ಲಾ ಸಂಗತಿಗಳನ್ನ ನೋಡುವಾಗ ಈ ಎಲ್ಲಾ ಸಂಗತಿಗಳು ಈಗ ನಡೀತಾ ಇದೆ. So when we see and we have heard all these definitions and all these chapters, all these things are going on in this era. ಸೊ ಇಲ್ಲಿ ಮನುಷ್ಯನಿಗೆ ಮನುಷ್ಯತ್ವನೇ ಇಲ್ಲ. So a person is not having humanity on the other person itself. ಮನುಷ್ಯತ್ವವನ್ನ ಕಳೆದುಕೊಂಡು ಮನುಷ್ಯ ಮೃಗವಾಗಿ ಹೋಗ್ಬಿಟ್ಟಿದ್ದಾನೆ. A person has lost his humanity and is become a wild animal. ಮನುಷ್ಯನಿಗೆ ಸಂಬಂಧಗಳ ಬೆಲೆನೇ ಇಲ್ಲ. There is no value for your relationships. ಆತನಿಗೆ ಹಣವು ಮಾತ್ರ ಮುಖ್ಯವಾಗಿದೆ. Money is the only priority here. ಮೂಲೆಯಲ್ಲಿ ಕೂಡ ಕಳ್ಳರ ಸಂತೆಯಾಗಿ ಹೋಗ್ಬಿಟ್ಟಿದೆ. Every corner of the road has a robber. ಕಳ್ಳನು ರಾಜನಾಗಿ ಹೋಗ್ಬಿಟ್ಟಿದ್ದಾನೆ. So the robber is sitting on the throne. ಸೊ ದಯವಿಟ್ಟು ಕ್ಷಮಿಸಿ, ನಾ ಎಲ್ಲಾ ರಾಜಕಾರಣಿಗಳಿಗೆ ಹೇಳ್ತಾ ಇಲ್ಲ. So this is not for all politicians that we are saying. ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾಗಿದ್ದನ್ನ ಹೇಳ್ತಾ ಇದ್ದೇನೆ. So what is in Vishnu Purana we are saying it. ಸೊ ಭೂಮಿ ಅಂತ್ಯವಾಗ್ತಾ ಇದೆ. So it's the end of the earth. ಭೂಮಿ ಅಂತ್ಯವಾಗ್ತಾ ಇರುವುದು ಸತಸಿದ್ಧ. So it's 100% that it's going to end. ವಿಷ್ಣು ಪುರಾಣದ ಬಗ್ಗೆ ಇನ್ನೂ ಹೆಚ್ಚೆಚ್ಚಾಗಿ ನಾವು ಹೇಳಬೇಕು. So in Vishnu Purana there are some more things that to be told. ಕೇವಲ ವಿಷ್ಣು ಪುರಾಣದ ಅಷ್ಟೇ ಅಲ್ಲ, ನಾವು ಭಗವದ್ಗೀತೆಯಲ್ಲಿಯೂ ಕೂಡ ರಾಮಾಯಣದಲ್ಲಿಯೂ ಕೂಡ So it's not only Vishnu Purana, it comes in Bhagavad Gita and also in Ramayana. 18 ಪುರಾಣಗಳಿಂದಲೂ ಕೂಡ 18 Puranas also. ಸತ್ಯ ವೇದದಿಂದಲೂ ಕೂಡ, From Bible itself. ಪವಿತ್ರ ಕುರಾನ್ದಿಂದಲೂ ಕೂಡ From Quran also. ಒಂದೇ ವಿಷಯವನ್ನ, The only topic is ಭೂಮಿ ಸಾಯುವ ವಿಷಯವನ್ನ the end of the earth. ಮತ್ತು ಕಲ್ಕಿಯ ಆಗಮನದ ವಿಷಯವನ್ನ The Kalki that has come ವಿವಿಧ back, ರೂಪದಲ್ಲಿ but it's in different patterns. ನಿಮ್ಮ ಮುಂದೆ In ಪ್ರಸ್ತುತಪಡಿಸಲಿಕ್ಕೆ front of you ಕಪ್ಪದ್ಗಿರಿ ನ್ಯೂಸ್ ಮೂಲಕವಾಗಿ through Kapatgiri News. ನಾವು ಬರ್ತಾ ಇದ್ದೇವೆ, We are coming. ನಾವು ಬಂದಿದ್ದೇವೆ. We are here. ಸೊ ಇವತ್ತು ವಿಷ್ಣು ಪುರಾಣದ ಅಲ್ಪ ವಿಷಯವನ್ನ ನೀವು ತಿಳ್ಕೊಂಡಿದ್ದೇವೆ. So today you came to know a little bit of Vishnu Purana. ಮುಂದಿನ ಸೋಮವಾರ ಮತ್ತೆ ಸಮಗ್ರವಾದಂತಹ ವಿಷಯವನ್ನ ಹಂಚಿಕೊಳ್ತೀನಿ. So next Monday when we are coming back there will be much more. ಪ್ರತಿ ಸೋಮವಾರ ತಪ್ಪದೆ ವೀಕ್ಷಿಸಿ, ಭೂಮಿ ಸಾಯ್ತಾ ಇದೆ. So every Monday don't forget to watch. Is the world going to end? ಕಲ್ಕಿ ಆಗಮಿಸುವುದು ಸತಸಿದ್ಧ. So Kalki is about to come, that is 100% sure. ಆತನು ಈಗಲೇ ಬರಬಹುದು, He may come right now. ಆತನು ನಾಳೆ ಬರಬಹುದು, He may come tomorrow. ಆತನು ನಾಡಿದ್ದು ಬರಬಹುದು. Kalki may come day after tomorrow. ಆದ್ರೆ ನಾವು ಎಣಿಸದ ಸಮಯದಲ್ಲಿಯೂ ಬಂದ್ಬಿಡಬಹುದು. So it's not the time that we have decided. ಹೇಗಪ್ಪ ಅಂತ ಹೇಳಿದ್ರೆ, That is ನಾವು ಕಣ್ಣು ಮುಚ್ಚಿ ತೆಗೆದೊಳಗೆ ಆ ದಿನ ಬಂದು ಬಿಡಬಹುದು. the blink of the eye that day may come. ಅದಕ್ಕೋಸ್ಕರವಾಗಿ So ನಿಮ್ಮ
ತನವನ್ನ ನಿಮ್ಮ ಮನವನ್ನ ಉಳಿಸ್ಕೊಳ್ಳಿ. So prepare yourself for that day. ಸಂಬಂಧಕ್ಕೆ ಬೆಲೆ ಕೊಡಿ. Give value to relationships. ಹಣಕ್ಕಿಂತಲೂ ಮಾನವೀಯತೆಯನ್ನೇ ಆರಿಸಿಕೊಳ್ಳಿ. Humanity is higher than money. ಭೂಮಿ ಸಾಯ್ತದೆ ನಿಜ. So earth is going to death, that's the truth. ನಿಮಗೆ ಕನಿಷ್ಠ ಮೋಕ್ಷವಾದರೂ ಸಿಗಬಹುದು. But at least you can reach the heaven. ಸೊ ಈ ಒಂದು ವಿಷಯವನ್ನು ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿದಾಯ ಹೇಳ್ತೀನಿ. So I end this up with this thing. ಸೊ ಇದರ ಮುಂದುವರೆದ ವಿಷಯವನ್ನು ಮುಂದಿನ ಸೋಮವಾರ ಮಾತಾಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. So we have some more definitions and some more exciting things to be told in the further edition. So namaskar.